ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ. ರಾಷ್ಟ್ರಧ್ವಜ ರಚನೆಯ ಕುತೂಹಲಕಾರಿ ಸಂಗತಿ. ಪ್ರಿಯ ವೀಕ್ಷಕರೇ, ರಾಷ್ಟ್ರಧ್ವಜ ಎಂದರೆ ಅದು ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸುವ ಒಂದು ಸೂಚಕ. ರಾಷ್ಟ್ರಧ್ವಜ ನಮ್ಮೆಲ್ಲರ ಹೆಮ್ಮೆ. ರಾಷ್ಟ್ರಧ್ವಜ ನಮ್ಮೆಲ್ಲರ ಗರ್ವ. ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಮತ ಎಲ್ಲರನ್ನೂ ಒಂದೆಡೆ ನಾವೆಲ್ಲರೂ ಒಂದೇ, ಮನುಜ ಮತ ಒಂದೇ ಎಂದು ಸೇರಿಸುವ, ಒಂದಾಗಿಸುವ ದೈತ್ಯ ಶಕ್ತಿ ಅದು ನಮ್ಮ ರಾಷ್ಟ್ರಧ್ವಜ. ಇಂತಹ ರಾಷ್ಟ್ರಧ್ವಜವನ್ನು ನೋಡಿದಾಕ್ಷಣ ಭಾರತೀಯರಾದ ನಾವೆಲ್ಲ ಎದ್ದು ನಿಂತು ಗೌರವ ಸೂಚಿಸುತ್ತೇವೆ. ಇಂತಹ ರಾಷ್ಟ್ರಧ್ವಜ ರಚಿಸಿದವರು ಯಾರು? ಈ ಸುಂದರ ರಾಷ್ಟ್ರಧ್ವಜದ ವಿನ್ಯಾಸದ ಹಿಂದಿನ ನೈಜ ಸಂಗತಿಯಾದರೂ ಏನು? ಈ ವಿಡಿಯೋ ತಿಳಿಯೋಣ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮಗಾಗಿ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳೇನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ತಾ, ರಾಷ್ಟ್ರಧ್ವಜ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಗೌರವದ ಪ್ರತೀಕ ಸ್ನೇಹಿತರೆ. ರಾಷ್ಟ್ರಧ್ವಜ ನಮ್ಮೆಲ್ಲರ ಹೆಮ್ಮೆ. ಇಂತಹ ಸುಂದರ ರಾಷ್ಟ್ರಧ್ವಜ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಇಂತಹ ರಾಷ್ಟ್ರಧ್ವಜದ ಕರ್ತೃ ಪಿಂಗಳಿ ವೆಂಕಯ್ಯ. ಹೌದು ಸ್ನೇಹಿತರೆ, ಪಿಂಗಳಿ ವೆಂಕಯ್ಯನವರು ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಬಳಿಯ ಬಟ್ಲಪೆನ್ನುಮರ್ರು ಗ್ರಾಮದವರು. ಬಾಲ್ಯದಿಂದ ತುಂಬಾ ಪ್ರತಿಭಾವಂತರಾಗಿದ್ದ ವೆಂಕಯ್ಯನವರು ಯೌವನದ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರ ಸಂಪರ್ಕದಲ್ಲಿ ಬರ್ತಾರೆ. ಗಾಂಧೀಜಿಯವರ ಅಹಿಂಸಾ ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. ಅವರ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಗ್ತಾರೆ. ಧ್ವಜದ ಕೇಸರಿ, ಬಿಳಿ, ಹಸಿರು ಬಣ್ಣಗಳ ನಡುವೆ ಚಕ್ರವನ್ನು ಒಳಗೊಂಡ ತ್ರಿವರ್ಣ ಧ್ವಜವನ್ನು ಪಿಂಗಳಿ ವೆಂಕಯ್ಯನವರು ರಚಿಸಿದರು. 1923 ಏಪ್ರಿಲ್ 13ರಂದು ಈ ಧ್ವಜವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಆರೋಹಣವಾಯಿತು. ಈ ಧ್ವಜಕ್ಕೆ ಸ್ವರಾಜ್ ಧ್ವಜ ಎಂದು ಕರೆಯಲಾಗುತ್ತಿತ್ತು. ಸ್ವರಾಜ್ಯಕ್ಕಾಗಿ ಭಾರತದ ಬೇಡಿಕೆಯ ಪ್ರತೀಕವಾಗಿಯೂ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ಈ ಧ್ವಜವನ್ನು ಬಳಕೆ ಮಾಡಿತು. 1931ರಲ್ಲಿ ತಿರಂಗಾವನ್ನು ಭಾರತದ ರಾಷ್ಟ್ರಧ್ವಜವನ್ನಾಗಿ ಅಂಗೀಕರಿಸಲಾಯಿತು. ನಂತರ 1947 ಜುಲೈ 22ರಂದು ಭಾರತ ಸಂವಿಧಾನ ಅಧಿಕೃತವಾಗಿ ಇದನ್ನು ರಾಷ್ಟ್ರಧ್ವಜವನ್ನಾಗಿ ಅಂಗೀಕರಿಸಿತು. ನಮ್ಮ ರಾಷ್ಟ್ರಧ್ವಜದ ತ್ರಿವರ್ಣಕ್ಕೆ ಒಂದೊಂದು ಬಣ್ಣಕ್ಕೂ ಒಂದೊಂದು ಮಹತ್ವ ಅರ್ಥ ಅಡಕವಾಗಿದೆ ಸ್ನೇಹಿತರೆ. ಧ್ವಜದ ಮೇಲ್ಭಾಗದಲ್ಲಿರುವ ಕೇಸರಿ ಬಣ್ಣವಿದ್ದು ಇದು ಧೈರ್ಯ, ತ್ಯಾಗ ಮತ್ತು ದೇಶದ ಹಿತಕ್ಕಾಗಿ ನಡೆಯುವ ಬಲಿದಾನಗಳನ್ನು ಪ್ರತಿನಿಧಿಸುತ್ತದೆ. ಧ್ವಜದ ಮಧ್ಯದ ಭಾಗದಲ್ಲಿರುವ ಬಿಳಿ ಬಣ್ಣವು ಸತ್ಯ, ಶಾಂತಿ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ. ಧ್ವಜದ ಕೆಳಭಾಗದಲ್ಲಿರುವ ಹಸಿರು ಬಣ್ಣ ಪ್ರಗತಿ, ಸಮೃದ್ಧಿಯ ಸಂಕೇತವಾಗಿದೆ. 1931ರ ಸಂದರ್ಭದಲ್ಲಿ ವೆಂಕಯ್ಯ ಅವರು ಧ್ವಜದ 3 ಬಣ್ಣಗಳ ನಡುವೆ ಅಳವಡಿಸಲಾಗಿದ್ದ ಚಕ್ರದ ಬದಲಾಗಿ 1947ರ ಸಂದರ್ಭದಲ್ಲಿ ಅಶೋಕ ಚಕ್ರವಿರುವ ಬಾವುಟವನ್ನು ಅಂಗೀಕರಿಸಲಾಯಿತು. ಈ ಚಕ್ರದಲ್ಲಿ 24 ಗೆರೆಗಳು ನಮ್ಮಲ್ಲಿರುವ ವಿವಿಧ ಆಚರಣೆ, ಸಂಸ್ಕೃತಿ, ವಿವಿಧತೆಯಂತಹ ಬಹುತ್ವದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಇಂತಹ ಅದ್ಭುತವಾದ ರಾಷ್ಟ್ರಧ್ವಜದ ಕರ್ತೃ ಪಿಂಗಳಿ ವೆಂಕಯ್ಯವರು ಲಾಹೋರ್ನ ಆಂಗ್ಲೋ ವೇದಿಕ್ ಕಾಲೇಜಿನಲ್ಲಿ ಇತಿಹಾಸ, ಉರ್ದು, ಜಾಪಾನಿ ಭಾಷೆ ಕಲಿತ ಹೆಗ್ಗಳಿಕೆಯ ಹೊರತು ಇವರು ಬೆಂಗಳೂರು ಮತ್ತು ಮದ್ರಾಸ್ಗಳಲ್ಲಿ ರೈಲ್ವೆ ಸಿಬ್ಬಂದಿಯಾಗಿ ಮತ್ತು ಬಳ್ಳಾರಿಯಲ್ಲಿ ಸರ್ಕಾರಿ ಸೇವಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಭೂ ವಿಜ್ಞಾನಿ, ಕೃಷಿ, ಶಿಕ್ಷಣ ತಜ್ಞರಾಗಿದ್ದು ಮಚಲಿಪಟ್ಟಣಂನಲ್ಲಿ ಶಿಕ್ಷಣ ಸಂಸ್ಥೆಯೊಂದನ್ನು ಸ್ಥಾಪಿಸುತ್ತಾರೆ. ಕಾಂಬೋಡಿಯಾ ಹತ್ತಿಯ ಸಂಶೋಧನೆಯಿಂದ ಇವರಿಗೆ ಡಾಕ್ಟರೇಟ್ ಲಭಿಸುತ್ತೆ ಸ್ನೇಹಿತರೆ. ಆಂಧ್ರ ಪ್ರದೇಶದಲ್ಲಿ ಇವರಿಗೆ ಪತ್ತಿ ವೆಂಕಯ್ಯ ಅಂತಾನೆ ಕರೀತಾರೆ. ಯಾಕೆಂದ್ರೆ ಪತ್ತಿ ಅಂದ್ರೆ ಹತ್ತಿ ಎಂದರ್ಥ ಸ್ನೇಹಿತರೆ. ಇಂತಹ ಭವ್ಯ ಭಾರತದ ಭವಿಷ್ಯವನ್ನು ಭದ್ರವಾಗಿ ಬಂಧಿಸಿಡಲು ಭಾವೈಕ್ಯತೆ ಎಂಬ ಬೃಹತ್ ಭ್ರಾತೃತ್ವ ಭಾವನೆ ಬರಲು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ನೀಡಿದ ಕರ್ತೃ ಪಿಂಗಳಿ ವೆಂಕಯ್ಯನವರಿಗೆ ಅನಂತ ಧನ್ಯವಾದಗಳು. ಇಂತಹ ಸ್ವಾರಸ್ಯಕರ ವಿಡಿಯೋಗಳು ತಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಧನ್ಯವಾದಗಳು.